ನಮಸ್ಕಾರ. ಸದನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. 75 MLCಗಳಲ್ಲಿ ಬೆಳಗಾವಿಯ ಚಂದ್ರರಾಜ್ ಹಟ್ಟಿಯವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎದ್ದು ಕಾಣ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಇರಲಿ ತ್ವರಿತವಾಗಿ ಈ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ತಾವು ಆಯ್ಕೆಯಾದಂಥ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡುತ್ತಿರೋದ್ರಿಂದ ಇವರ ಹೆಸರು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಅತ್ಯುತ್ತಮವಾದಂಥ ಹೆಸರನ್ನು ಹೊಂದಿದೆ. ಶಾಸಕರಂದರೆ ಈ ರೀತಿ ಇರಬೇಕು ಅಂಥೇಳಿ, MLCಗಳು ಕೂಡ ಶಾಸಕರೇ ಅನ್ನಬೇಕಂತೇಳಿ ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಎಲ್ಲರಿಗೂ ಆದೇಶವನ್ನು ಮಾಡಿದ್ದಾರೆ. ಇನ್ನು ಚಂದ್ರರಾಜ ಹಟ್ಟಿಹೊಳೆ ಬಗ್ಗೆ ಹೇಳಬೇಕಾದ್ರೆ ಇವರು ಪ್ರಪ್ರಥಮದ ಅಧಿವೇಶನದ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಕೇರಳ ಮಾದರಿಯಲ್ಲಿ ವೇತನವನ್ನು ಕೊಡಬೇಕಂತ ಆಗ್ರಹ ಮಾಡಿದರು. ತದನಂತರ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೆಚ್ಚಿನ ವೇತನವನ್ನು ಸರ್ಕಾರ ಮಂಜೂರು ಮಾಡಿತ್ತು. ಕೇರಳ ಮಾದರಿಯಲ್ಲಿ ಮಾಡದೇ ಇದ್ದರೂ ಕೂಡ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಹೆಚ್ಚು ಮಾಡಿದರು. ಇವರು ವಿಧಾನ ಪರಿಷತ್ನಲ್ಲಿ ಭಾಷಣ ಮಾಡುವಾಗ ನಾನು ಹೊಸಬ ತಪ್ಪು ತಡೆಗಿದ್ದರೆ ಕ್ಷಮಿಸಿ ಅಂತ ಹೇಳಿದರು. ಆದರೆ ಆ ಭಾಷಣದಲ್ಲಿ ಒಂದೇ ಒಂದು ತಪ್ಪು ತಡೆ ಇರಲೇ ಇಲ್ಲ. ಅಂದರೆ ಚಾಣಾಕ್ಷ ರಾಜಕಾರಣಿ ಇವರು. ಯಾರೇ ಮನೆಗೆ ಬರಲಿ ಇವ್ರನ್ನ ಕೂಡಿಸ್ಕೊಂಡು ಸಮಾಧಾನದಿಂದ ಮಾತಾಡ್ತಾರೆ. ಯಾವುದೇ ಕ್ಷೇತ್ರದ ಒಬ್ಬ ವ್ಯಕ್ತಿ ಬಂದರೆ ಹೆಸರು ಹಿಡಿದು ಕರೀತಾರೆ. ನಂತರ ಆರ್ಥಿಕ ಸಹಾಯವನ್ನು ಕೂಡ ತ್ವರಿತವಾಗಿ ಮಾಡ್ತಾರೆ. ನಾಳೆ ಬಾ ನಾಡದು ಬಾ ಅನ್ನೋದೇ ಇಲ್ಲ. ನಂದು ಸಂಘ ಸಂಸ್ಥೆಗಳು ಭೇಟಿ ನೀಡಿದರೆ ಅವರು ಉದ್ಘಾಟನೆಗೂ ಹೋಗ್ತಾರೆ. ಅಂದರೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೂಡ ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. ಹೀಗಾಗಿ ಚಾಣಾಕ್ಷ ರಾಜಕಾರಣಿ ಅನಿಸ್ಕೊಂಡಿದ್ದಾರೆ. MLC ಚುನಾವಣೆ ತಮಗೆಲ್ಲ ಗೊತ್ತಿದೆ, ದೊಡ್ಡ ಪೈಪೋಟಿ ಇತ್ತು, ಕೌಟಿ ಮಠರು ಆರಿಸಿ ಬರ್ತಂಥ ಒಂದು ಸುದ್ದಿ ಇತ್ತು. ಆದರೆ ಈ ನಡುವೆ ಹೊಸ ರಾಜಕಾರಣಿಯವರು, ಇವರಿಗೆ ಯಾವುದೇ ತಂತ್ರಗಾರಿಕೆ ಇರಲಿಲ್ಲ. ಆದರೂ ಕೂಡ ಇವರು ಬಹುಮತದಿಂದ ಆಯ್ಕೆಯಾದರು. ಆವಾಗ ಇವರ ಚಾಣಾಕ್ಷ ನಡೆ ಇಡೀ ಜಿಲ್ಲೆಯ ರಾಜಕಾರಣಿಗಳೇ ದಿಗ್ಗಮನವನ್ನು ಉಂಟು ಮಾಡಿತ್ತು. ನಂತರ ಯಾವುದೇ ಕ್ಷೇತ್ರಕ್ಕೆ ಇಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಪರಿಶೀಲನೆ ಮಾಡ್ತಾರೆ. ಹಾಗೆ ಬರೋದಿಲ್ಲ, ನಿಮ್ಮೂರಿಗೆ ಏನು ಬೇಕು ಏನು ಬೇಡ ಎಲ್ಲ ಲಿಸ್ಟ್ ತೆಗೆದುಕೊಂಡು ಬರ್ತಾರೆ. ಅದನ್ನು ಆದ್ಯತೆ ಮೇರೆಗೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾರೆ. ಅರ್ಧಕ್ಕೆ ಎಂದು ಇವರು ಕೆಲಸವನ್ನು ಬಿಡೋದಿಲ್ಲ. ನಂತರ ಯಾವುದೇ ಉದ್ಘಾಟನಾ ಸಮಾರಂಭಕ್ಕೆ ಹೋಗಲಿ ಸರಳವಾಗಿ ಹೋಗಿ ಅಲ್ಲಿ ಸರಳವಾಗಿ ಉದ್ಘಾಟನೆ ಮಾಡ್ಕೊಂಡು ಬರ್ತಾರೆ. ಅಂದರೆ ಸರಳ ರಾಜಕಾರಣಿಯವರು. ನಂತರ ಎಲ್ಲರಿಗೂ ಸಿಗ್ತಾರೆ. ಅವರು ಬೆಳಗ್ಗೆ ಹೋದರೆ ಇವರು ಆಫೀಸಿನಲ್ಲಿ ಆರಾಮಾಗಿ ಕುಳಿತುಕೊಂಡು ಎಲ್ಲರ ಸಮಸ್ಯೆಗಳನ್ನು ಆಲಿಸ್ತಾ ಇರ್ತಾರೆ. ಅದು ಅಲ್ಲದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭೇಟಿಯಾಗುವಂಥ ಜನನೂ ಕೂಡ ಇದೆ. ಅವ್ರನ್ನೂ ಕೂಡ ಇವರು ಭೇಟಿಯಾಗ್ತಾರೆ. ಬಹುಸಂಖ್ಯಾತ ಜನರು ಇವರೊಬ್ಬ ಚಾಣಾಕ್ಷ ರಾಜಕಾರಣಿ ಅಂತೇಳಿ ಹೆಸರು ಮಾಡಿದ್ದಾರೆ. ಇವರಿಗೆ ಒಳ್ಳೆಯ ಭವಿಷ್ಯ ಇದೆ. ಎಲ್ಲಿ ಹೋಗ್ತಾರೆ ಅಲ್ಲಿ ಇವರು ಕಾರ್ಯಕರ್ತರ ಸ್ವತಃ ಗುರುತಿಸಿ ಮುಂದೆ ನಿನಗೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ದೊಡ್ಡ ಭವಿಷ್ಯ ಇದೆ ಅಂತೇಳಿ ಭರವಸೆಯನ್ನು ನೀಡ್ತಾರೆ. ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಜೊತೆ ಕೂಡಿ. ಇವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿದ್ದಾಗ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗದಂತೆ ನೋಡಿಕೊಂಡ್ರು. ಬೆಳಗಾವಿ ಗ್ರಾಮೀಣದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಇಲ್ಲಿ ಏನು ಬೇಕು ಏನು ಬೇಡ ಅಲ್ಲೇ ಲಿಸ್ಟ್ ತಯಾರು ಮಾಡಿ ಅಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು, ನಂತರ ಉಪಾಧ್ಯಕ್ಷರನ್ನು ಕರೆಸಿ, PDOಗಳನ್ನು ಕರೆಸಿ ಇಲ್ಲಿ ಮಾತಾಡ್ತಾರೆ. ಒಟ್ಟಾರೆ ಇವರೊಬ್ಬ ಒಳ್ಳೆಯ ರಾಜಕಾರಣಿ ಅಂತ ಹೇಳ್ಬೋದು. ಇಂಥ ರಾಜಕಾರಣಿಗಳು ಸಿಗೋದು ವಿರಳ. ಪ್ರಕಾಶ್ ಹುಕ್ಕೇರಿ ಯಾವ ರೀತಿ ಅಭಿವೃದ್ಧಿ ಹರಿಕಾರ ಅನಿಸ್ಕೊಂಡಿದ್ದಾರೆ. ಇವರು ಕೂಡ ಯುವ ಪ್ರತಿನಿಧಿ ಪ್ರಥಮವಾಗಿ ಆಯ್ಕೆಯಾಗಿದ್ದಾರೆ. ಇನ್ನೂ ಅನೇಕ ಚಾನ್ಸ್ಗಳಿವೆ. ಹೀಗೆ ಇವರ ಸೇವೆ ಮುಂದುವರಿಯಲಿ. ನಮ್ಮದು ಕೂಡ ಅವರಿಗೆ ಶುಭಾಶಿದೆ. ಜನರ ಆಶೀರ್ವಾದ ಇವ್ರ ಮೇಲಿದೆ ಅಂಥೇಳಿ ಜನ ಮಾತಾಡ್ತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.